ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಮಿಥಿಲೆಯ ಅರಮನೆಯ ದ್ವಾರದಲ್ಲೊಂದು ಭಿಕ್ಷು, ಜ್ಞಾನ ಭಿಕ್ಷು. ಅರಸನಿಂದ ಐಶ್ವರ್ಯವನ್ನು ಸೂರೆಗೊಳ್ಳಲು ಬಂದವನಲ್ಲ, ಅರಿವನ್ನು ಪಡೆಯಲು ಬಂದವನು. ಅಂತಹ ಅಪರೂಪದ ಭಿಕ್ಷು ರಾಜದ್ವಾರದಲ್ಲಿ ಸಾಮಾನ್ಯವಾಗಿ ಸಂಪತ್ತಿಗಾಗಿ ಇನ್ನಿತರ ಭೌತಿಕ ಸೌಕರ್ಯಗಳಿಗೆ ಕಾಯ್ತಾ ಇರ್ತಾರೆ. ಈಗ ವಿಧಾನಸೌಧಕ್ಕೆ ಯಾರಾದರೂ ಹೋಗಿ ಅಧ್ಯಾತ್ಮ ನಿರೀಕ್ಷೆ ಮಾಡ್ತಾರೆ? ಇಲ್ಲ ತಾನೆ. ಅಲ್ಲಿ ಹೋಗೋರೆಲ್ಲ ಏನೋ ಕೆಲಸ ಇದೆ, ಏನಾದರೂ ಸಿಗ್ತದ ಭೌತಿಕವಾಗಿ, ಹಾಗೆ ಇರ್ತಾರೆ. ಹಾಗಿರುವಾಗ ಇವನೊಬ್ಬ ಮಾತ್ರ ಭಿನ್ನ. ಜನಕನ ನಿಜವಾದ ಐಶ್ವರ್ಯ ಏನು ಅಂತ ಅವನಿಗೆ ಗೊತ್ತಿತ್ತು, ಅಥವಾ ಆತನ ತಂದೆಗೆ ಗೊತ್ತಿತ್ತು, ವೇದವ್ಯಾಸರಿಗೆ ಗೊತ್ತಿತ್ತು. ಹಾಗಾಗಿ ಜನಕನಿಂದ ಜ್ಞಾನ ಸಂಪತ್ತನ್ನು ಬೇಡಲು ಬಂದಿದ್ದಾನೆ ಶುಕ. ಅವನಿಗೆ ಬೇರೆ ಯಾರೂ ಸಂಬಂಧ ಇಲ್ಲ. ಮಿಥಿಲೆಯಲ್ಲಿ ಬೇರೆ ಏನಿದ್ರೂ ಸಂಬಂಧ ಇಲ್ಲ, ಬೇರೆ ಯಾರಿದ್ರೂ ಸಂಬಂಧ ಇಲ್ಲ. ಅವನಿಗೂ ಜನಕನಿಗೂ ಸಂಬಂಧ, ಆತ್ಮಕ್ಕೂ ಸಂಬಂಧ. ಹಾಗಾಗಿ ಒಂದು ದ್ವಾರ ಒಂದಿದೆ, ದ್ವಾರಪಾಲಕರಿದ್ದಾರೆ ಎನ್ನುವ ಪರಿವೆಯೂ ಇಲ್ಲದೆ ನಿಶಂಕನಾಗಿ ಸಾಗಿ ಹೋಗ್ತಾ ಇದ್ದಾನೆ ಅರಮನೆಯ ದ್ವಾರದೊಳಗೆ. ಅದ್ಭುತವೇ ಇದು. ಯಾಕೆಂದರೆ ರಾಜದ್ವಾರದಲ್ಲಿ ಯಾರೂ ಹಾಗೆ ಹೋಗೋದಿಲ್ಲ. ಆ ಕಡೆ ಈ ಕಡೆ ನೋಡಿ, ದ್ವಾರಪಾಲಕರ ಮುಖ ನೋಡಿ, ಸದ್ಯಕ್ಕೆ ಅವರೇ ರಾಜರು ಅಲ್ಲಿ ದ್ವಾರದಲ್ಲಿ, ಅವರ ಮರ್ಜಿ ನೋಡಿ ಅಂತೂ ನಿಶಂಕೆಯಿಂದ ಆ ಥರ ಪ್ರವೇಶ ಮಾಡೋರು ವಿರಳ ಅಲ್ಲಿ. ಕೆಲವರು ಭಯದಿಂದ, ಕೆಲವರು ಹೆಮ್ಮೆಯಿಂದ ಪ್ರವೇಶ ಮಾಡ್ತಾರೆ ಅಲ್ಲಿ. ಆದರೆ ಅದು ಯಾವುದೂ ಇಲ್ಲ ಇಲ್ಲಿ. ಆದರೆ ದ್ವಾರಪಾಲಕರು ಮಾತ್ರ ಕಠೋರವಾಗಿ ವರ್ತಿಸಿದರು ಶುಕಮನೆಯಲ್ಲಿ. ಉಗ್ರವಾಚ ನ್ಯಷೇಧಯನ್, ಉಗ್ರವಾಕ್ಯಗಳಿಂದ. ಅದನ್ನೇ ಸಮಾಧಾನದಲ್ಲಿ ಹೇಳ್ಬೋದಾಗಿತ್ತು. ಅದು ಆ ಸ್ಥಾನದೊಟ್ಟಿಗೆ ಬಂದಿರ್ತದೆ ಅದು ಅಂತ. ತೀಕ್ಷ್ಣವಾದ ವಾಕ್ಯಗಳಿಂದ, ಕಠೋರವಾದ ವಾಕ್ಯಗಳಿಂದ ನ್ಯಷೇಧೆಯನ್ನು ನಿಲ್ಲಿಸಿದರು ಶುಕಮುನಿಯನ್ನು. ದ್ವಾರಪಾಲ, ತಡೆ, ಇದೆಲ್ಲವೂ ತುಂಬ ಯೋಚನೆ ಮಾಡಲಿಕ್ಕೆ ಇರತಕ್ಕಂಥ ಸಂಗತಿಗಳು. ಈ ದ್ವಾರವೆಂಬುದೇ ಒಂದು ಪರಮ ಸುಂದರವಾಗಿರ್ತಕ್ಕಂಥ, ಪರಮಾದ್ಭುತವಾಗಿರ್ತಕ್ಕಂಥ ಸಂಗತಿ. ನಾವು ದೇವಸ್ಥಾನದಲ್ಲಿ ದೇವರು ನೋಡುತ್ತೇವೆ, ದ್ವಾರ ನೋಡೋದೇ ಇಲ್ಲ, ಅಥವಾ ದ್ವಾರವನ್ನು ಗಮನಿಸೋದು ಕೂಡ ಇಲ್ಲ. ಆದರೆ ದೇವರು ಯಾವ ದ್ವಾರದಲ್ಲಿ ಕಂಡ ಅದು ಬೇಕಲ್ವಾ? ದೇವರನ್ನು ತೋರಿಸಿದ್ದು ಯಾವುದು? ಗೋಡೆ ದೇವರನ್ನು ತೋರಿಸೋದಿಲ್ಲ ಅಲ್ವಾ? ನೆಲ ದೇವರನ್ನು ತೋರಿಸೋದಿಲ್ಲ. ದೇವರನ್ನು ತೋರಿಸೋದು ದ್ವಾರ ಮಾತ್ರವೇ, ಬಾಗಿಲು ಮಾತ್ರವೇ. ಅದ್ಭುತವಾಗಿರುವ ಸಂಗತಿ ಅದೊಂದು. ದ್ವಾರಕ್ಕೂ ಗುರುವಿಗೂ ವ್ಯತ್ಯಾಸವೇ ಇಲ್ಲ. ಗುರು ಅಂದರೆ ದೇವರ ದ್ವಾರ ಅಷ್ಟೇ. ಹಾಗಾಗಿ ಅಷ್ಟೆಲ್ಲ ಮರ್ಯಾದೆ. ನೀವು ದೇವರಿಗೆ ನಮಸ್ಕಾರ ಮಾಡುವಾಗ ದ್ವಾರಕ್ಕೂ ಆಗ್ತದೆ ತಾನಾಗಿ. ಯಾರ್ಯಾರು ದೇವರಿಗೆ ಮಣಿತಾರೋ ಅವರೆಲ್ಲ ದ್ವಾರಕ್ಕೂ ಕೂಡ ಮಣಿತಾರೆ. ದ್ವಾರದ ಮಹಿಮೆ ಅದು. ಹಾಗೆ ಯಾರ್ಯಾರು ದೇವರಿಗೆ ಮಣಿತಾರೋ ಅವರೆಲ್ಲ ಗುರುವಿಗೂ ಮಣಿದಿರ್ತಾರೆ. ಯಾಕೆಂದರೆ ಗುರುವೆಂಬ ದ್ವಾರವಿಲ್ಲದೆ ದೇವರು ಲಭ್ಯನಲ್ಲ. ದೇವರು ಸಿಗಬೇಕಾದ್ರೆ ದ್ವಾರ ಬೇಕು, ಅದಕ್ಕೆ ಗುರು ಅಂತ ಹೆಸರು. ಯಾರು ದೇವರನ್ನು ಕಾಣಲು ಸೇರಲು ದ್ವಾರವಾದನೋ ಅವನೇ ಗುರು. ಹಾಗೆ ಆ ದ್ವಾರವೆಂಬುದು ಎಷ್ಟು ಚಂದದ ಸಂಗತಿ ಅಂದರೆ ದೇವರನ್ನು ತೋರಿಸಲಿಕ್ಕಿದೆ ಅದು. ದ್ವಾರವೆಂದರೆ ನಿಜವಾಗಿ ದೇವರನ್ನು ತೋರಿಸುವಂಥದ್ದು. ಅದರ ಮೂಲಕ ನಾವು ದೇವರನ್ನು ನೋಡ್ತೇವೆ. ಅಲ್ಲಿಂದ ದೇವರ ದರ್ಶನ ಕೊಡ್ತಾನೆ. ಸೇತುವೆ ಅದು. ಒಳಗಿನ ಹೊರಗಿನ ಲೋಕಗಳ ನಡುವೆ ಸೇತುವೆ ಇದ್ದ ಹಾಗೆ. ಈ ಗರ್ಭಗುಡಿಯ ಒಳಗೊಂದು ಲೋಕ ಬೇರೆ ಇದೆ, ಹೊರಗೊಂದು ಲೋಕ ಬೇರೆ ಇದೆ. ಎರಡೂ ಸೇರುವುದಲ್ಲಿ ದ್ವಾರದಲ್ಲಿ ಅಂತರಂಗ ಬಹಿರಂಗ ಸಂಧಿ ಸೇತು ಅದು. ಅಲ್ಲಿ ಸೇರ್ತೇವೆ, ಜೀವದೇವರು ಸೇರ್ತಾರೆ ಅಲ್ಲಿ. ಅಂಥದ್ದು ಅಂತರಂಗ ಬಹಿರಂಗಗಳು ಅಲ್ಲಿ ಸೇರ್ತವೆ. ಅಂತರಂಗ ಅಂದರೆ ದೇವರು, ಬಹಿರಂಗ ಅಂದರೆ ಜೀವನಾಗಿರುವವರೆಗೂ ಬಹಿರಂಗ. ದೇವನಲ್ಲಿ ಸೇರಿದ ಮೇಲೆ ಅಂತರಂಗ. ಅವನು ಕೂಡ ಪ್ರಯತ್ನವೇ ದೇವರ ಅಂತರಂಗನಾಗಬೇಕು ಅಂತಲೇ ಪ್ರಯತ್ನ. ಜೀವನದ ಪ್ರಯತ್ನ ಎಲ್ಲ ಅದೇ. ದೇವರಿಗೆ ಹತ್ತಿರ ಆಗಬೇಕು.
ಹಾಗಾಗಿ ಆ ಆ ಮೂಲ ಭಾವವೇ ಅದು ದೊರಕದೇ ಇದ್ದಾಗ ಈ ಸಣ್ಣ ಸಣ್ಣ ವಿಕಾರ ರೂಪದಲ್ಲಿ ಹೊರಗಡೆ ಕಾಣಿಸ್ಕೊಡುತ್ತೆ. ಯಾರಾದರೂ ದೊಡ್ಡವ್ರು ಕಂಡ್ರೆ ಪ್ರಪಂಚದಲ್ಲಿ ಅವ್ರಿಗೆ ಹತ್ತಿರ ಇರಬೇಕು, ಹತ್ತಿರ ಆಗಬೇಕು ಅಂತೆಲ್ಲ ಬಯಸ್ತಾರೆ ನೋಡಿ. ದೊಡ್ಡವರು ಅಂತ ಯಾರು ಅನಿಸ್ಕೊಂಡು ಅವ್ರಿಗೆ ಹತ್ತಿರ ಆಗಬೇಕು ಅಂತ ಬಯಸ್ತಾರೆ, ಪ್ರಯತ್ನ ಮಾಡ್ತಾರೆ, ತುಂಬ ಮಾರ್ಕೊಳ್ತಾರೆ ಆತ್ಮವನ್ನು ಎಷ್ಟೋ ಸರ್ತಿ. ಅದು ಅಲ್ಲಿ ವಿಕಾರವಾದರೂ ಅದರ ಮೂಲ ಚೆನ್ನಾಗಿದೆ. ಎಲ್ಲರಿಗಿಂತ ದೊಡ್ಡವನು, ಅವನಿಗೆ ಹತ್ತಿರ ಆಗಬೇಕು ಅನ್ನೋ ಭಾವ ಇದೆ ಅಲ್ಲಿ. ದ್ವಾರವೆನ್ನುವುದು ಅಂತ ಅದ್ಭುತವಾಗಿರುವಂಥ ಒಂದು ವಿಷಯ. ದೇವರನ್ನು ತೋರಿಸ್ತದೆ, ಮಾತ್ರವಲ್ಲ ದೇವರನ್ನು ಮರೆ ಕೂಡ ಮಾಡ್ತದೆ. ಎರಡೂ ಉಂಟು ಅದರಲ್ಲಿ, ಎರಡೂ ಆಪ್ಷನ್ಗಳಿದೆ ಅದರಲ್ಲಿ. ದ್ವಾರದಲ್ಲಿ ದೇವರನ್ನು ತೋರಿಸ್ತದೆ, ದೇವರನ್ನು ಮರೆ ಮಾಡ್ತದೆ. ಅಂದರೆ ಅಂದರೆ ತೋರಿಸಬೇಕಾದವರಿಗೆ ತೋರಿಸ್ತದೆ ದೇವರನ್ನು, ಮತ್ತು ದೇವರನ್ನು ನೋಡಲು ಯೋಗ್ಯರಳದವರಿಗೆ ಮರೆ ಮಾಡ್ತದೆ. ಭಗವಂತನಿಗೆ 5 ಕೃತ್ಯಗಳು, ಪಂಚಕೃತ್ಯಗಳು ಭಗವಂತನಿಗೆ. ಸೃಷ್ಟಿ, ಸ್ಥಿತಿ, ಪ್ರಳಯ 3 ಎಲ್ಲರಿಗೂ ಗೊತ್ತೇ ಇದೆ. ಅನುಗ್ರಹ ಅಂತ ಇನ್ನೊಂದು. ಅವನು ಪ್ರಪಂಚ ಸೃಷ್ಟಿ ಮಾಡ್ತಾ ಇರ್ತಾನೆ, ಪ್ರಪಂಚ ಪಾಲನೆ ಮಾಡ್ತಾ ಇರ್ತಾನೆ, ಪ್ರಪಂಚ ಪ್ರಳಯ ಮಾಡ್ತಾನೆ ಸಮಯ ಬಂದಾಗ. ಈ 3 ಅಲ್ಲದೆ ಕೆಲವು ಜೀವಗಳಿಗೆ ಅನುಗ್ರಹ ಮಾಡ್ತಾನೆ ಅವನು, ಅದು ಅವನು ಕೃತ್ಯವೇ. ಮತ್ತು ಇನ್ನು ಕೆಲವು ಜೀವಗಳಿಗೆ ತಿರೋಧಾನ, ತನ್ನನ್ನು ತಾನು ಮರೆ ಮಾಡ್ತಾನೆ. ತಿರೋಧಾನ ಅಂದರೆ ನಿಗ್ರಹ ಅನ್ನೋ ಅರ್ಥಲಿಲ್ಲ ಅದು, ಆದರೆ ಅದಕ್ಕಿಂತ ದೊಡ್ಡ ನಿಗ್ರಹ ಬೇರೆ ಯಾವುದೂ ಇಲ್ಲ. ತನ್ನನ್ನು ತಾನು ತೆರೆದು ತೋರ್ತಾನೆ, ಕೆಲವರಿಗೆ ಮರೆ ಮಾಡ್ತಾನೆ. ಏನು ಈ ತಾರತಮ್ಯ ಅನ್ಬೇಡಿ, ತಾರತಮ್ಯ ಇಲ್ಲಿದೆ, ಅಲ್ಲಿಲ್ಲ, ನಮ್ಮಲ್ಲಿ ವ್ಯತ್ಯಾಸ ಇದೆ. ಹಾಗಾಗಿ ಅದಕ್ಕೆ ತಕ್ಕಂತೆ ಅಲ್ಲಿಂದ ಕ್ರಿಯೆಗಳು ಬರ್ತವೆ ಆ ಕಡೆಯಿಂದ. ಹಾಗೆ ದ್ವಾರವು ಕೂಡ ದೇವರ ಇಚ್ಛೆಗೆ ಪೂರಕವಾಗಿ ಕೆಲವರಿಗೆ ದೇವರನ್ನು ಮರೆ ಮಾಡ್ತದೆ, ಅದು ಕೆಲವರಿಗೆ ದೇವರನ್ನು ತೆರೆದು ತೋರಿಸ್ತದೆ. ದ್ವಾರಪಾಲ ಅಂದರೂ ಕೂಡ ಅದೇ. ದ್ವಾರಪಾಲ ಅಂದರೆ ಅವನು ನೋಡಬೇಕಾದವ್ರಿಗೆ ದೇವರನ್ನು ತೋರಿಸ್ತಾನೆ, ನೋಡಬಾರ್ದವ್ರಿಗೆ ತೋರಿಸೋದಿಲ್ಲ. ಅವನಿಗೆ ಸ್ವಲ್ಪ ಸಮಸ್ಯೆ ಇದೆ. ಸಮಸ್ಯೆ ಇಲ್ಲದೆ ಅಂದರೆ ನೋಡಲೇಬೇಕಾದವ್ರ ಬಗ್ಗೆ ಸಮಸ್ಯೆ ಏನೂ ಇಲ್ಲ, ತೋರಿಸ್ಬಿಡ್ತಾನೆ ಅವನು. ಇನ್ನು ನೋಡಲೇಬಾರದವರು, ಅಲ್ಲಿಯೂ ಸಮಸ್ಯೆ ಇಲ್ಲ. ಕೆಲವರು ಇನ್ನು ನೋಡಬೇಕಾದವರು ನೋಡಬಾರ್ದವರು ಒಂದು ಜಿಜ್ಞಾಸೆ ಇರ್ತದಲ್ಲ, ಆ ಜಾಗ ಅವನಿಗೆ ಗೊಂದಲ. ಏನು ಮಾಡಬೇಕು ಅಂತ ಪ್ರಭುವಿನ ಸ್ಪಷ್ಟ ಸೂಚನೆ ಇಲ್ಲದೆ ಇದ್ದರೆ ಆ ಜಾಗ ಹೇಗಿದೆ ಅಂದರೆ ಎರಡೂ ಕಡೆಯಿಂದ ಒಳ್ಳೆಯದಾಗ್ಬೋದು. ದರ್ಶನ ಸರಿಯಾಗಿ ಆದರೆ ತನ್ನೊಬ್ಬ ಭಕ್ತನಿಗೆ ದರ್ಶನ ಮಾಡಿಸಿದ್ರಿಂದಾಗಿ ದೇವರು ಸಂತುಷ್ಟನಾಗ್ಬೋದು ದ್ವಾರಪಾಲನ ಮೇಲೆ. ಮತ್ತು ಆ ಭಕ್ತನಂತೂ ಕೂಡ ಉದ್ಧಾರವಾಗಿರ್ತಾನಲ್ಲ, ಅವನು ಹರಸಬಹುದು ಬಾಯಿ ತುಂಬ, ಹೃದಯ ತುಂಬ. ಆದರೆ ವ್ಯತ್ಯಾಸ ಆದರೆ ಈ ಕಡೆ ಭಕ್ತನೂ ಶಪಿಸ್ತಾನೆ, ಆ ಕಡೆ ದೇವರು ಶಪಿಸ್ತಾನೆ. ಒಬ್ಬರಂತೂ ನಿಶ್ಚಿತ, ಇಬ್ಬರಲ್ಲಿ ಒಬ್ಬರು ಖಂಡಿತ. ಆದರೆ ಕೆಲವು ಸತಿ ಇಬ್ಬರು ಶಪಿಸ್ತಾರೆ. ಈಗ ಸನಕಾದಿಗಳ ಕಥೆ ನೋಡಿ, ಅಲ್ಲಿ ದೇವರನ್ನು ನೋಡಲಿಕ್ಕೆ ಅವಕಾಶ ಕೊಡಲಿಲ್ಲ ಜೈವಿಜಿಯರು, ಆಗ ಶಾಪವೇ ಬಂತು. ಎರಡೂ ಕಡೆಯಿಂದ ಶಾಪ ಅಂತಲೇ ಅನ್ಬೇಕು ನಾವು. ಯಾಕೆಂದರೆ ಸನಕಾದಿಗಳು ಶಾಪ ಕೊಟ್ಟವರು, ವಿರುದ್ಧವಾಗಿ ನಡ್ಕೊಳ್ಬೇಕಾಗಿದ್ದು ದೇವರಿಗೆ 3 ಜನ್ಮ. ಹಾಗೆ ಎರಡೂ ಕೂಡ ಬಿಸಿ ತಾಗುವಂತೆ ಆಯಿತು ಅಂತ ಮಧ್ಯೆ ಇದ್ದವರಿಗೆ. ಭಾರೀ ಜಾಗ್ರತೆ ಬೇಕು. ಈ ದ್ವಾರವಾಗಿರುವವರು, ದ್ವಾರಪಾದರಾಗಿರುವವರಿಗೆ ಎಷ್ಟು ಸಮತೋಲನ ಇದ್ದರೂ ಕೂಡ ಸಾರದು. ಅಷ್ಟೆಲ್ಲ ಇದ್ದ ಮೇಲೂ ಒಂದಷ್ಟು ಬರ್ತದೆ, ಆದರೆ ಒಳ್ಳೆಯದು ಕೂಡ ಬೇಕಾದಷ್ಟು ಬಂದಿರ್ತದೆ. ಆದರೆ ನಮ್ಮ ವಿವೇಕ ತಪ್ಪಿದರೆ ತುಂಬ ಅನರ್ಥಗಳನ್ನು ಮಾಡ್ಕೊಳ್ಬೋದಾದಂಥ ಜಾಗ ಅದು ದ್ವಾರಪಾಲಕತ್ವ ಎನ್ನುವಂಥದ್ದು. ಆದರೆ ತುಂಬ ಪವಿತ್ರವಾಗಿರ್ತಕ್ಕಂಥ ಕೆಲಸ. ಅದೆಲ್ಲ ಯಾಕ್ರಿ, ಬಾಗಿಲೇ ಇರಬಾರ್ದು, ಸೀದಾ ಒಳಗೆ ಹೋಗಾಗಿರ್ಬೇಕು. ಯಾಕ್ರಿ ಹಾಗೆ ಮಾಡಬಾರ್ದು? ನೀವು ಮಾಡ್ತೀರ ನಿಮ್ಮ ಮನೆನ, ಬಾಗಿಲೇ ಇಡಬೇಡಿ, ಮನೆಗೆ ಗೋಡೆನೇ ಇಡಬೇಡಿ, ಹಾಗೆ ಮಾಡ್ತೀರಾ? ಇಲ್ಲ ತಾನೇ? ಅದು ಯಾಕೆ ಗೋಡೆ ಬಾಗಿಲು ಇಲ್ಲ? ಗೋಡೆ ಯಾಕೆ ಅಂದರೆ ಬರಬಾರ್ದವರು ಬರಬಾರದು ಅಂತಲೇ, ಗೋಡೆ ರಕ್ಷಣೆಗಾಗಿ. ಬಾಗಿಲು ಯಾಕೆಂದರೆ ಕೆಲವರು ಬರಬೇಕಾಗಿದೆ ನಮಗೆ. ಆ ಕೆಲವರು ಬರೋರು ಬರಲಿಕ್ಕೋಸ್ಕರ ದ್ವಾರ ಮಾಡಿ ಉಳಿದವರು ಬರೋ ಥರ ಆಗಬಾರ್ದು, ಹಾಗಾಗಿ ಬಾಗಿಲಿದೆ ಅದಕ್ಕೆ ಅಂತ. ಅಷ್ಟು ಅರ್ಥ ಇದೆ ಅದಕ್ಕೆ, ಒಂದು ಬಾಗಿಲು ಅನ್ನೋದಕ್ಕೆ. ಈ ವ್ಯವಸ್ಥೆ ಬೇಕಾಗ್ತದೆ ನಮಗೆ. ಹಲಸಿನ ಹಣ್ಣಿನ ಉದಾಹರಣೆ ಅಂತೂ ಹೇಳ್ತಾನೆ ಇದ್ದೇವೆ ಪದೇ ಪದೇ. ಹಲಸಿನ ಹಣ್ಣಿನ ಸೀಸನ್ ಮುಗೀತು, ಆದರೂ ನಾವು ಹಲಸಿನ ಹಣ್ಣಿನ ಉದಾಹರಣೆ ಕೊಡ್ತಾನೆ ಇದ್ದೀವಿ. ಸೀಸನ್ ಇದ್ದಾಗ ಕೊಟ್ಟರೆ ಅಷ್ಟೆಲ್ಲ ಬೇಜಾರಾಗೋದಿಲ್ಲ, ಸೀಸನ್ ಮುಗಿದ ಮೇಲೆ ಕೊಟ್ಬಿಟ್ರೆ ಕಷ್ಟ ಆಗುತ್ತೆ, ಸ್ವಲ್ಪ ನೆನಪಾಗ್ಬಿಡ್ತದೆ, ಮುಂದೇನು ವ್ಯವಸ್ಥೆ ಇಲ್ಲ ಅಂತ. ಹಾಗೆ ಹಲಸಿನ ಹಣ್ಣಿಗೆ ಯಾಕಷ್ಟು ಮುಳ್ಳು?
ಅದೆಲ್ಲ ದ್ವಾರಪಾಲರು ಅಂತ. ಯಾಕಷ್ಟು ಅಂಟು ದ್ವಾರಪಾಲರು? ಅದೆಲ್ಲ ಅದಿಲ್ಲ, ನೇರ ಹೋಗಿ ತೊಳಗೆ ಮುಟ್ಟುವಾಗ ಇಲ್ಲ, ಹಾಗೆಲ್ಲ ಅಲ್ಲ. ಅದು ಅಧಿಕಾರಿಗಳಿಗೆ ಸಿಗಬೇಕು. ಅಧಿಕಾರಿಗಳನ್ನು ಯೋಗ್ಯತೆ ಉಳ್ಳವರಿಗೆ, ಯಾರದಕ್ಕೆ ಅರ್ಹನೋ ಅವನಿಗೆ ಸಿಗಬೇಕು, ಉಳಿದವ್ರಿಗೆ ಸಿಗಬಾರ್ದು. ಯಾಕೆ ಸಿಗಬಾರ್ದು ಅಂದರೆ ಜೀರ್ಣ ಮಾಡ್ಕೊಳಕ್ಕಾಗೋದಿಲ್ಲ, ಅವನಿಗೆ ಒಳ್ಳೇದಾಗೋದಿಲ್ಲ. ಅದರಿಂದ ಆತ್ಮಲಿಂಗ ರಾವಣನ ಕೈಗೆ ಬಂತು. ಉದಾಹರಣೆ ಹೇಳಿದ್ದೆ ನಿಮಗೆ, ಯೋಗ್ಯರಳೆದವ್ರ ಕೈಗೆ ಬಂದರೆ ಏನಾಗುತ್ತೆ? ಆತ್ಮಲಿಂಗ ರಾವಣನ ಕೈಗೆ ಬಂತು. ಅವನು ಮಹಾದುಷ್ಟನಾದರೂ ಅಷ್ಟೇ ಹುಷಾರಿಯೂ ಹೋದವನು ರಾವಣ. ತಗೊಂಡು ಹೊರಟಿದ್ದ ಲಂಕೆಗೆ. 3 ಪೂಜಿಸಿದರೆ ಇವನು ಈಶ್ವರನೇ ಆಗ್ತಾನಂತೆ, ಸರಿಯಾಗಿ ಪೂಜಿಸಿದರೆ ಅಂತ. ಏನಾಯಿತು ಕೊನೆಗೆ? ಇಟ್ಟ ಲಿಂಗವನ್ನೆಲ್ಲ ಇಡುವ ಹಾಗೆ ಆಯಿತು. ಅವನು ಮೊದಲಂತೂ ಪಾರ್ವತಿಯಿಂದ ಕೇಳ್ಪಡ್ಕೊಂಡಂತೆ, ಕೇಳಿದ್ರು ಹರ ಹರ ಮಹಾದೇವನು ಆಗಿದೆ ಅಂತ. ಏನು ಬರಬೇಕು ಅಂತ ಕೇಳಿದ್ರೆ ದೇವರು ಪಾರ್ವತಿ ಜೊತೆ ಬಂದು ಕೇಳಿದ್ರೆ ಪಾರ್ವತಿ ಕೊಡು ಅಂತ ಕೇಳಿದ್ನಂತೆ. ಅವನು ಎಂಥ ರಾವಣ ಅಂತ ನೋಡಿ ನೀವು, ಅದಕ್ಕೆ ರಾವಣ ಅಂತ ಹೇಳೋದಂತ. ಅವನನ್ನು ನಾವು ಬರ್ತಾ ಬರ್ತಾ ರಾವಣೇಶ್ವರ ಅಂತ ಕರೆಯಕ್ಕೆ ಶುರು ಮಾಡಿಬಿಟ್ಟಿದ್ದೇವೆ. ಕಲಿಯುಗ ಅಂದರೆ ಅದು ಅಂತ. ಅಂಥವನನ್ನು ಅವನಿಗೊಂದು ಈಶ್ವರ ಸೇರಿಸಿ ರಾವಣೇಶ್ವರ ದೇವಸ್ಥಾನವನ್ನು ಕಟ್ಟಲಿಲ್ಲ ಸದ್ಯ ಅಂತ. ಯಾಕೆಂದರೆ ಕೆಡು ಮನಸ್ಸುಗಳು ಅಂಥವ್ರನ್ನ ಪೂಜಿಸ್ತವೆ, ಪ್ರೀತಿಸ್ತವೆ. ಆದರ್ಶ ಅಲ್ಲ ಅವರು, ಯಾವ ಕಾರಣಕ್ಕೂ ಆದರ್ಶ ಅಲ್ಲ. ಈ ದುರ್ಯೋಧನನ ಬಗ್ಗೆ ಕೊಲಿ ದುರ್ಯೋಧನ ಛಲದಂಕಮಲ್ಲ, ನಮಗೇನು ಸಾಧ್ಯ ಇಲ್ಲ ಅದರಲ್ಲಿ ಹೇಳೋದಕ್ಕೆ. ಯಾವಾತ ತುಂಬಿದ ಸಭೆಯಲ್ಲಿ ಕುಲಬದುವಿನ ಸೀರೆ ಸೆಳೆಯಲಿಕ್ಕೆ ಹೇಳಿದ ಅವನನ್ನು ಯಾರೂ ಗೌರವಿಸಬಾರ್ದು, ಯಾವತ್ತೂ ಗೌರವಿಸಬಾರ್ದು. ಅವನು ಕಲಂಕವಾಗಿ ಇರಬೇಕು. ಯಾಕೆಂದರೆ ಇನ್ನು ಉಳಿದವ್ರಿಗೆ ಸ್ಫೂರ್ತಿ ಆಗ್ತಾನೆ ಅಂಥವ್ರಿಗೆ. ಅವನು ಬೇರೆ ಎಂಥ ಸಂತೆಯಲ್ಲಿ ಮೆಂತೆ ಕದ್ದವನಾದರೂ ಅದು ಮಾಡಿದ ಮೇಲೆ, ಆ ಕೆಲಸ ಮಾಡಿದ ಮೇಲೆ ಅವನು ಯೋಗ್ಯನಲ್ಲ. ಆದರೆ ಬರ್ತಾ ಬರ್ತಾ ಕವಿಗಳು ಅವನನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿದರು, ಅವನನ್ನು ಆರಾಧನೆ ಮಾಡೋಕ್ಕೆ ಶುರು ಮಾಡಿದ್ರು. ಎಲ್ಲೋ ಒಂದು ಕಡೆ ಸುಪ್ತವಾಗಿರುವಂಥ ಅಷ್ಟೇನು ಶುಭವಲ್ಲದ ಮನಸ್ಸೇ ಹಾಗೆ ಮಾಡಿಸುವಂಥದ್ದು. ಇಲ್ಲಾಂದರೆ ಆ ತಪ್ಪಿಗೆ ಅವನು ಬೇಕಾದ್ರೆ ಅವನ ಮೇಲೆ ಕರುಣೆ ತೋರಿಸಿ ಅಷ್ಟೇ, ಆದರೆ ಹೊಗಳಿಕೆ ಮಾಡೋದಕ್ಕೆ ಕಷ್ಟ ಇದೆ ಅಲ್ಲಿ ಆ ಸ್ಥಾನ. ಹಾಗಾಗಿ ನಾವು ಕರ್ಣ, ಶಕುನಿ, ದುಶ್ಯಾಸನ ಇವರನ್ನು ಕೂಡ ಯಾವತ್ತೂ ಒಪ್ಪೋದಿಲ್ಲ. ಮಹಾಭಾರತವೇ ದುಷ್ಟ ಚತುಷ್ಟಯ ಅಂತ ಹೇಳ್ತೀವಿ ಅವರನ್ನು. ಯಾಕೆಂದರೆ ಅದೇ ಕರ್ಣ ದ್ರೌಪದಿಯ ಸೀರೆ ಸೆಳೆಯುವ ಸಮಯದಲ್ಲಿ ಹತ್ತಿರ ಹೋಗಿ ನಿಂತು ಗೌಹು ಗೌಹು ಅಂತ ಹೇಳಿದಂತೆ ದ್ರೌಪದಿಗೆ. ಹಸು ಹಸು ಅಂತ ಒಳ್ಳೆ ಅರ್ಥದಲ್ಲಿ ಹೇಳಿದ್ದಲ್ಲ ಅದು, ಹಸು ಅಂತವನು ಬಹಳ ಕೆಟ್ಟ ಅರ್ಥದಲ್ಲಿ ಹೇಳಿರುವಂಥದ್ದು. ಇಂಥ ಗಂಡ ಅಂತಿಲ್ಲ ಅಂತ ಅರ್ಥ ಹೇಳ್ತಾ ಇರೋದು ದ್ರೌಪದಿಗೆ. ಹಾಗಾಗಿ ಅಂಥವನನ್ನು ನಾವು ಅಂಥವನಲ್ಲಿ ಬೇರೆ ಒಳ್ಳೆ ಗುಣ ಇದ್ದರೂ ಕೂಡ ಅದನ್ನ ಎತ್ತಿ ಹೇಳುವಾಗ ಇದು ಎಲ್ಲ ಹೋಗಬೇಕು, ಈ ಅಂಶ ಎಲ್ಲ ಹೋಗಬೇಕು, ಪ್ರಜ್ಞೆ ಬೇಕು ನಮಗಲ್ಲಿ. ಹಾಗೆ ರಾವಣನು ಕೂಡ. ಆದರೆ ಪಾರ್ವತಿಯನ್ನು ಪಡ್ಕೊಂಡವನಿಗೆ ಪಾರ್ವತಿಯನ್ನು ಲಂಕೆಯವರೇ ಕರ್ಕೊಂಡು ಹೋಗ್ಲಿಕ್ಕಾಗಲಿಲ್ಲ. ಪಾರ್ವತಿ ಒಂದೇ ಮಾತು ಹೇಳಿದ್ರು, ತಿರುಗಿ ನೋಡಬಾರ್ದು ನೀನು ಅಂತ ಅಷ್ಟೇ ಹೇಳಿದ್ದು. ಮತ್ತೇನು ಮಾಡೋ ಹಾಗಿಲ್ಲ. ಬೋಳೆ ಶಂಕರ ಗಂಡ ಕೊಟ್ಟಾಗಿದೆ ಪಾರ್ವತಿಯನ್ನು ರಾವಣನಿಗೆ. ಹಾಗೆ ಅನ್ಕೋಬೇಡಿ, ಈಶ್ವರನಿಗೂ ಗೊತ್ತು ಇದು ಇಲ್ಲಿವರೆಗೂ ಹೋಗೋದು ಗೊತ್ತು, ಈಶ್ವರನಿಗೂ ಗೊತ್ತಿಲ್ಲ ಅಂತೇನಿಲ್ಲ. ಆಯಿತು, ನೀನು ಕೇಳಿದ್ಯಾ ತಗೋ, ನಿಂಗೆ ಜೀರ್ಣ ಮಾಡ್ಕೊಳಕ್ಕಾಗ್ತದ ನೋಡು ಅಂತಷ್ಟೇ ಅರ್ಥ. ಅದಕ್ಕೆ ಗೆಜ್ಜೆ ಶಬ್ದ ನಿಂತೋಯ್ತಂತೆ. ಗೆಜ್ಜೆ ಶಬ್ದ ಕೇಳ್ತಾ ಇತ್ತು ಹಿಂದ್ಗಡೆಯಿಂದ, ನಿಂತೋಯ್ತು. ಇವನಿಗೆ ಅನುಮಾನ ಬಂತು, ಬರ್ತಾ ಇದ್ದಾಳೋ ಇಲ್ವೋ ಅಂತ. ತಿರುಗಿ ನೋಡಿದ. ತಿರುಗಿ ನೋಡಿದ ಕೂಡಲೇ ಅವಳು ಬೇರೆ ಏನೂ ಮಾಡಲಿಲ್ಲ ಅಂತೆ, ನಿನ್ನ ಜೊತೆಗೆ ಬರೋದಿಲ್ಲ ಅಂತೆಲ್ಲ ಹೇಳಲಿಲ್ಲ. ಅವಳು ಭದ್ರಕಾಳಿಯಾಗಿ ನಿಂತಳು. ಭಯಂಕರ ರೂಪತಾಳಿ, ಅತಿ ಘೋರವಾದ ರೂಪತಾಳಿ ನಿಂತಳು. ಸಾಹಸ ಬೇಡ ಅಂತ ಹೊಡಿದ ಅಲ್ಲಿಂದ ಅಂತ. ಅಲ್ಲಿ ಸುಂದರ ರೂಪ ನೋಡಿದ್ದ ಪರಶಿವನ ಪಕ್ಕದಲ್ಲಿ. ಹಾಗೆ ಕೇಳಿದ್ದು, ಪಾರ್ವತಿ ನಿಂಗೆ ಇನ್ನೊಂದು ರೂಪ ಗೊತ್ತಿಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡಿರ್ಬೇಕು ಬಹುಶಃ. ಯಾವಾಗ ಅವನು ತಿರುಗಿ ನೋಡಿದಾಗ ಆ ತಿರುಗಿ ನೋಡುವಂಥ ರೂಪವನ್ನು ತೋರಿಸಿದ್ದವಳು. ತಿರುಗಿ ನೋಡಲಿಕ್ಕೂ ಭಯ ಆಗುವಂಥ ರೂಪವನ್ನು. ಅಲ್ಲಿಂದ ಲಂಕೆಗೆ ಪಲಾಯನವನು, ತಿರುಗಿ ನೋಡಲಿಲ್ಲ ಅಂತ. ಹಾಗಾಯಿತು. ಆತ್ಮಲಿಂಗ ಕೊಟ್ಟಾಗ ಆತ್ಮಲಿಂಗ ಭೂಮಿಗಿಳಿದೋಯ್ತು ಗೋಕರ್ಣದಲ್ಲಿ. ಯಾಕೆಂದ್ರೆ ನಮಗೆ ಅರ್ಹತೆ ಇಲ್ಲದೆ ಇರೋದು ನಮಗೆ ಸಿಕ್ಕಿದ್ರೂ ದಕ್ಕೋದಿಲ್ಲ. ಅದು ಎಷ್ಟೋ ಸತಿ ನಮಗೆ ದಕ್ಕೋದಿಲ್ಲ ಮಾತ್ರ ಅಲ್ಲ, ಅನರ್ಥ ಮಾಡಿ ಹೋಗ್ಬಿಡ್ಬೋದು, ನಮಗೇನು ತೊಂದರೆ ಮಾಡಿ ಹೋಗ್ಬಿಡ್ಬೋದು. ಹಾಗಾಗಿ ನಾವು ಬಯಸಬಾರ್ದು ಅದನ್ನ, ಅಂಥವ್ರಿಗೆ ಸಿಗಬಾರ್ದು ಅದು. ಹಾಗಾಗಿ ಅಷ್ಟೆಲ್ಲ ಕೋಟೆಗಳು. ಸೀತೆಯನ್ನು ಕದ್ದು ತಂದು ಇಟ್ಟಿದ್ದು ಹೋತು ಲಂಕೆಯಲ್ಲಿ ರಾವಣ. ಸೀತೆಯನ್ನು ದಕ್ಕಲಿಲ್ಲ, ಆದರೆ ಲಂಕೆ ಸರ್ವನಾಶ ಆಯಿತು ನೋಡಿ. ಹೆಚ್ಚಿನ ಬಾರಿ ನಮಗೆ ಅರ್ಹತೆ ಇಲ್ದಿರೋದು ನಮ್ಗೆ ಸಿಕ್ಕಿದರೆ ನಮಗೆ ತುಂಬ ತೊಂದರೆ ಆಗ್ತದೆ ಅದು ಅಂತ. ಹಾಗಾಗಿ ದ್ವಾರಗಳು ಬೇಕಾಗುವಂಥದ್ದು ಅಂತ. ಅದಿಲ್ಲದಿದ್ದರೆ ಎಲ್ಲರಿಗೂ ಎಲ್ಲದೂ ಲಭ್ಯ. ಮತ್ತು ಜೀವನದಲ್ಲಿ ಏನಿದೆ ಹೇಳಿ, ಪ್ರಯತ್ನ ಅಂತ ಏನಿದೆ ಅದಕ್ಕೆ ಅವಕಾಶವೇ ಇಲ್ಲ. ಆದರೆ ವಿಧಿ ಎಲ್ಲ ಕಡೆ ಇಟ್ಟಿದೆ ಅದನ್ನು.
ನದಿ ಬಂದು ಸೇರುವಾಗ ಸಮುದ್ರ ಹಾಗೆ ಒಳ ತಗೊಂಡ್ಬಿಡೋದಿಲ್ಲ ಅಲ್ವಾ. ಬಾಗಿಲಲ್ಲಿ ನಿಲ್ಲಿಸಿ ಸ್ವಲ್ಪ ಹೊತ್ತು ಕಸ ಕಡ್ಡಿಗಳನ್ನು ಹೊರಗೆ ಹಾಕಿ ನೀರನ್ನು ಮಾತ್ರ ಒಳಗೆ ತಗೊಳುತ್ತೆ, ಶುದ್ಧ ಜಲವನ್ನು ಮಾತ್ರ ಒಳಗೆ ತಗೊಳುತ್ತೆ. ಭೂಮಿಯಿಂದ ಏನು ಒಳಗಡೆ ಹೋದರೂ ಸಮುದ್ರದಲ್ಲಿ ಅದು ಈ ಕಸ ಕಡ್ಡಿ ಯಾವುದನ್ನು ಅಂದರೆ ಸ್ವಯಂ ಶುದ್ಧ ಒಂಥರ ಅದು ಅಂತ ತಾನು ಇಟ್ಕೊಳ್ಳೋದಿಲ್ಲ, ಹೊರಗೆ ಹಾಕುತ್ತೆ, ಹಾಕ್ತಾನೆ ಇರುತ್ತೆ ಹೊರಗಡೆಗೆ ಸಮುದ್ರ. ಹಾಗೆ ದ್ವಾರ ಎಂಬುದು ಯಾಕೆ ಬೇಕು ಅಂದರೆ ಯಾರಿಗೆ ಸಿಗಬಾರ್ದೋ ಅವನಿಗೆ ಸಿಗಬಾರ್ದು ಅಂದರೆ ಕ್ರೌರ್ಯ ಅಲ್ಲ ಅದು, ಅಥವಾ ತಾರತಮ್ಯ ಅಲ್ಲ, ಅವನಿಗೆ ಇನ್ನೂ ಕಾಲ ಬಂದಿಲ್ಲ, ಅದನ್ನು ಧಾರಣೆ ಮಾಡಲಿಕ್ಕೆ ಬೇಕಾದ ಪಕ್ವತೆ ಬಂದಿಲ್ಲ. ನಿಮಗೆ ಅವ್ರು ಹೇಳಿದ್ದನ್ನು ನೆನಪಿಸ್ತೇವೆ. ನಿಮಗೆ ಒಬ್ಬ ಶ್ರೇಷ್ಠ ಗುರು ಹೇಳಿದಂಥ ಒಂದು ಮಾತು. ಆತನನ್ನು ಆತನ ಶಿಷ್ಯ ಒಬ್ಬ ಕೇಳಿದಂತೆ, ನೀವು ಮಹಾಗುರುಗಳಲ್ವ, ಏನು ಬೇಕಾದ್ರೂ ಮಾಡಬಲ್ರಿ ಅಲ್ವಾ, ಹಾಗಾದ್ರೆ ಈಗಲೇ ನನಗೆ ಜ್ಞಾನ ಕೊಡಿ, ಬ್ರಹ್ಮಜ್ಞಾನ ಈಗಲೇ ಕೊಡಿ, ಒಂಥರ ತಾಕತ್ತಿದ್ರೆ ಕೊಡಿ ಅಂತ ಹೇಳಿದಂಗೆ ಅಂತ. ಅದಕ್ಕೆ ಆ ಗುರು ಹೇಳಿದಂತೆ, ಕೊಡುವ ತಾಕತ್ತು ನನಗಿದೆಯಪ್ಪ, ಕೊಡುವ ಶಕ್ತಿ ನನಗಿದೆ, ಆದರೆ ತಕ್ಕೊಂಡ್ರೆ ಸಿಡಿದು ಹೋದಿಯೇ ನೀನು, ಧಾರಣೆ ಮಾಡಲಿಕ್ಕಾಗದೆ ಅದನ್ನು ಅಂತ, ನುಚ್ಚು ನೂರಾಗಿ ಹೋದಿಯೇ, ಹುಚ್ಚು ಹೊಳೆಯಾಗಿ ನಿನ್ನೊಳಗೆ ಅದು ಹರಿದರೆ ಮತ್ತು ನಿನ್ನ ಅಡ್ರೆಸ್ಸೇ ಇರೋದಿಲ್ಲ ಅಂತ, ಹಾಗಾಗ್ಬೋದು. ಸಾಧನೆ ಅಂದರೆ ಏನು ಅಂದರೆ ಅದು ಬಂದಾಗ ಇಟ್ಟುಕೊಳ್ಳುವ ಯೋಗ್ಯತೆಯನ್ನು ಸಂಪಾದನೆ ಮಾಡೋದು, ಸಿದ್ಧತೆಯ ಸಾಧನೆ. ಕೊಡಲಿಕ್ಕೆ ಭಗವಂತ ಏನು ತಡೆ ಮಾಡೋದಿಲ್ಲ, ಅವನ ಕಡೆಯಿಂದ ತಡೆ ಇಲ್ಲ, ಆದರೆ ಧರಿಸಲು ಬೇಕಾದ ಅರ್ಹತೆಯನ್ನು ಪ್ರಕೃತಿ ಸಂಪಾದನೆ ಮಾಡಬೇಕಾಗತ್ತೆ. ಸಾಧನೆ ಅಂದರೆ ಅದು ಅಂತ. ಹಾಗೆ ನಾವು ಸಾಧನೆ ಮಾಡ್ತಾ 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 ಆನಂದದ ಒಂದೊಂದು ಹಂತವನ್ನು ತಲುಪ್ತಾ ಹೋಗ್ತೇವೆ ನಾವು ಸಾಧನೆಯಲ್ಲಿ. ಅಂದರೆ ನಮ್ಗೆ ಅಭ್ಯಾಸ ಮಾಡಿಸ್ತಾ ಹೋಗ್ತಾನೆ ಭಗವಂತ, ಇಷ್ಟು ತಗೋ ಇಷ್ಟು ತಗೋ ಇಷ್ಟು ತಗೋ ಅಂತ. ಆಗ ತುಟ್ಟ ತುದಿಯ ಆನಂದ ಸಿಕ್ಕಿದಾಗಲೂ ನಾವು ನಮಗದನ್ನು ಧಾರಣೆ ಮಾಡೋ ಶಕ್ತಿ ಇರ್ತದೆ, ಇಲ್ಲ ಇದ್ರೆ ಧಾರಣೆ ಮಾಡೋ ಶಕ್ತಿ ಇರೋದಿಲ್ಲ, ನುಚ್ಚು ನೂರಾಗಿ ಹೋಗ್ತೇವೆ. ಹಿಂದೆ ಇದೇ ವೇದಿಕೆಯಿಂದ ನಿಮಗೆ ಉದಾಹರಣೆಗಳನ್ನು ಕೊಟ್ಟಿದ್ದುಂಟು. ಈ ವಿಷಕನ್ನಿಗೆ ತೊಟ್ಟು ತೊಟ್ಟೆ ವಿಷವನ್ನು ಕೊಡ್ತಾ ಇದ್ರು, ಕೊನೆಗೊಂದಿನ ಅವಳು ಮುಟ್ಟಿದ್ರೆ ಸಾಯ್ತಾನೆ, ಆ ಥರ ಆಗ್ತಿದ್ಲು ಅವಳು. ಅಷ್ಟು ವಿಷ ಒಂದೇ ದಿನ ಕೊಟ್ಟರೆ ಇವಳೇ ಹೋಗ್ಬಿಡ್ತಾಳೆ, ಅವಳೇ ಇರೋದಿಲ್ಲ. ಹಾಗೆ ದಿನ ಒಂದೊಂದು ತುತ್ತು ಜಾಸ್ತಿ ಮಾಡ್ತಾ ಹೋದರೆ ಊಟದಲ್ಲೇ ಸಾಧನೆ ಮಾಡಬೇಕು ಅಂತ ಏನಾರು ಇದೆಯಪ್ಪ ಒಂದು ವೇಳೆ, ಅಂಥದ್ದೊಂದು ದಿವ್ಯ ಸಂಕಲ್ಪ ಮನಸ್ಸಲ್ಲಿ ಬಂದುಬಿಡ್ತು. ಎಲ್ಲರೂ ಒಂದೊಂದೊಂದು ಸಾಧನೆ ಮಾಡ್ತಾರೆ, ನಾನು ಊಟದಲ್ಲಿ ಸಾಧನೆ ಮಾಡಬೇಕು, ತುಂಬ ಸರಳ ಇದೆ, ಒಂದೊಂದೇ ತುತ್ತು ಜಾಸ್ತಿ ಮಾಡ್ತಾ ಹೋಗಿ. ದಿನಕ್ಕೆ ಒಂದು ತುತ್ತು ಅಂದರೆ ಒಂದು ತಿಂಗಳಿಗೆ 30 ತುತ್ತು ಜಾಸ್ತಿ ಆಗಿರ್ತದೆ, ಒಂದು ವರ್ಷಕ್ಕೆ 365 ತುತ್ತು ಜಾಸ್ತಿ ಆಗಿರ್ತದೆ. ನೀವು ಬಕಾಸುರನಿಗೆ ಸಮಾನವಾಗಿರ್ತೀರಿ ಅಷ್ಟೊತ್ತಿಗೆ, ಒಂದು ವರ್ಷದೊತ್ತಿಗೆ. ಹೀಗೂ ಸಾಧನೆ ಮಾಡೋಕ್ಕೆ ಬರ್ತದೆ, ಹಾಗೆ ಕಮ್ಮಿ ಮಾಡಿ ಸಾಧನೆ ಮಾಡಲಿಕ್ಕೆ ಬರ್ತದೆ. ತುತ್ತಿನ ಚೀಲ ಅಂಥದ್ದು, ಬೇಕಾದ್ರೆ ಹಿಗ್ತದೆ ಬೇಕಾದ್ರೆ ಕುಗ್ತದೆ ಅಂಥದ್ದು. ಹಾಗೆ ಯಾರೋ ಹಳೆಯ ಗೋಪಾಲಕರು ಹೇಳ್ತಾ ಇದ್ದದನ್ನು ಕೇಳಿದೆ ನಾವು. ಚಿಕ್ಕ ಕರುಬಿದ್ದಾಗ ಈ ಗೋವುಗಳನ್ನು, ದೊಡ್ಡ ದೊಡ್ಡ ತಳಿಯ ಗೋವುಗಳನ್ನು, ಯಾವುದೇ ಗೋವುಗಳನ್ನು ಸಣ್ಣ ಕರುವಿದ್ದಾಗ ಎತ್ತಬೋದು ತುಂಬ ಸುಲಭವಾಗಿ, ಆದರೆ ಹೋರಿ ಆದಮೇಲೆ ದೊಡ್ಡ ನಂದಿಯಾಗಿ ಬೆಳೆದ ನಿಂತ ಮೇಲೆ ಎತ್ತಕ್ಕಾಗೋದೇ ಇಲ್ಲ, ಖಂಡಿತ ಆಗೋದಿಲ್ಲ. ಆದರೆ ದಿವಸ ಎತ್ತುತ್ತಾ ಹೋದರೆ, ಚಿಕ್ಕ ವಯಸ್ಸಿಂದಲೂ ದಿವಸ ಎತ್ತುತ್ತಾ ಹೋದರೆ ಹೋರಿಯನ್ನು ಎತ್ತಬಹುದು ಒಂದು ದಿನ ಅಂತ. ಈ ವೇಟ್ ಲಿಫ್ಟ್ಗಳು ಹಾಗೆ ತಾನೇ ಆಗೋದು ಅಂತ. ಹಾಗಾಗಿ ಅದೆಲ್ಲ ಲೌಕಿಕ ಉದಾಹರಣೆಗಳು. ಪರಮಾರ್ಥದಲ್ಲೂ ಕೂಡ ಅದೇ ಇದೆ, ಅದುವೇ ಇದೆ. ನಿನಗೆ ದ್ವಾರವೇ ಬೇಡ, ನಿನ್ಗೆ ತಡ್ಕೊಳ್ಳೋಕ್ಕಾಗೋದಿಲ್ಲಪ್ಪ ಅದು. ನಾನು ಹಾಗೆ ದ್ವಾರ ಬೇಕು, ನಿನ್ನ ಕ್ಷೇಮಕ್ಕಾಗಿ ದ್ವಾರ ಬೇಕು. ನಿನಗೆ ಅರ್ಹತೆ ಬರೋವ್ರಿಗೂ ಸಿಗಬಾರ್ದು, ನಿನಗೆ ಅದು ಅರ್ಹತೆ ಬರದೆ ಸಿಕ್ಕಿದ್ರೆ ನಿನ್ಗೆ ತೊಂದರೆ ಆಗ್ತದೆ, ಸಿಗೋದೇ ಇಲ್ಲ ಅಂತ, ತಗೊಳ್ಳೋಕ್ಕೆ ಆಗೋದಿಲ್ಲ ಅದನ್ನು ಅಂತ. ಅಶ್ವತ್ಥಾಮ ಮತ್ತು ಶ್ರೀಕೃಷ್ಣರ ಉದಾಹರಣೆ ನಾನು ನಿಮಗೆ ಕೊಟ್ಟಿದ್ದುಂಟು ಈ ಹಿಂದೆ. ಅಶ್ವತ್ಥಾಮನಲ್ಲಿ ಬ್ರಹ್ಮಶಿರೋಸ್ತ್ರ ಇತ್ತು, ಬ್ರಹ್ಮಾಸ್ತ್ರಕ್ಕಿಂತ ವಿಶಿಷ್ಟವಾದದ್ದು ಬ್ರಹ್ಮಶಿರೋಸ್ತ್ರ ಇತ್ತು. ಅದು ಕೂಡ ಹಠ ಮಾಡಿ ಕಿತ್ಕೊಂಡಿದ್ದು ತಂದೆ ಕಡೆಯಿಂದ, ತಂದೆ ಖುಷಿಯಿಂದ ಕೊಟ್ಟಿದ್ದಲ್ಲ ಅದು. ಅರ್ಜುನನಿಗೆ ಸಂತೋಷವಾಗಿ ಕೊಟ್ಟಿದ್ರು, ನನಗೂ ಕೊಡು, ಅವನಿಗೆ ಉಪ್ಪಿಟ್ಟು ಯಾಕೆ ಹಾಕಿದೆ ನನಗೂ ಹಾಕು ಅಂತ. ಆ ಥರ ನೀನು ಚಪಲ, ನಿನಗೆ ಕೊಡೋಕ್ಕೆ ಯೋಗ್ಯ ಅಲ್ಲ, ಕೊಡು. ಹಾಗೆ ಹಠ ಹಿಡಿದು ತಗೊಂಡಿದ್ದು ಬ್ರಹ್ಮಶಿರೋಸ್ತ್ರ. ದುರುಪಯೋಗವೇ ಮಾಡ್ತಾನೆ ಕೊನೆಗೂ ಅದನ್ನು. ಒಂದಿನ ದ್ವಾರಕ್ಕೆ ಹೋಗಿ ಕೃಷ್ಣನ ಭೇಟಿಯಾಗಿ ಒಂದು ವ್ಯಾಪಾರ ಮಾಡೋಕ್ಕೆ ಬಂದೆ ಅಂತ ಹೇಳಿದಂತೆ ಕೃಷ್ಣನ ಹತ್ರ. ಏನಪ್ಪ, ಇಲ್ಲಿ ನನ್ನ ಹತ್ರ ಬ್ರಹ್ಮಶಿರೋಸ್ತ್ರ ಇದೆ, ನೀ ತಗೋದನ್ನ, ಏನು ಸುದರ್ಶನ ಚಕ್ರ ಇದೆಯಲ್ಲ ನಂಗೆ ಕೊಟ್ಬಿಡು ಅದನ್ನ. ಒಂದು ವ್ಯಾಪಾರ ಮಾಡೋಕ್ಕೆ ಹೋಗಿದ್ದಂತೆ ಅವನಲ್ಲಿ ಅಶ್ವತ್ಥಾಮ. ಕೃಷ್ಣ ಹೇಳಿದಂತೆ ನಾವು ಯಾವುದವರು ಈ ಮಟ್ಟಕ್ಕೆ ಬಂದ ಮೇಲೆ ವ್ಯಾಪಾರ ಎಲ್ಲ ಮಾಡೋದಿಲ್ಲ, ನಾವು ದಾನ ಮಾಡ್ತೇವೆ ಅಷ್ಟೇ, ವ್ಯಾಪಾರ ಮಾಡಿದ್ರೆ. ನಿನ್ನ ಬ್ರಹ್ಮಶಿರೋಸ್ತ್ರ ನಿನ್ನ ಹತ್ರವೇ ಇರಲಿ, ನನಗೇನು ಬೇಡ, ಅದು
ಚಕ್ರ ಬೇಕಾದ್ರೆ ಅದು ಆಯುಧಾಕಾರದಲ್ಲಿದೆ ತಗೊಂಡು ಹೋಗು. ಕೃಷ್ಣ ಹೇಳಿದ್ದು. ಈ ಶಿವ ಹೇಳಿದಾಗೆ ಪಾರ್ವತಿ ತಗೊಂಡೋಗು ಅಂತ ಹೇಳಿದಾಗೆ ನಾವು ಅಂದರೆ ಅವ್ರಿಗೆ ಗೊತ್ತಿರ್ತದೆ ಅಂತ ಇದು ಏನು ಅಂತ ಅನ್ನೋದು ಅಂತ. ಅಲ್ಲಿದೆ ಆಯುಧಾಕಾರ, ಬಂದು ಕೊಡುವಷ್ಟು ಇಲ್ಲ, ಅಲ್ಲಿದೆ ತಗೊಂಡೋಗು ಅಂತ. ಏನು ಹಂಗಾರೆ ಸುದರ್ಶನ ಚಕ್ರಕ್ಕೊಂದು ಬೀಳ್ಕೊಡಿಯೂ ಇಲ್ಲ ಅಂತ ಅನ್ಕೋಬೇಡಿ, ಬೀಳ್ಕೊಡಿಗೆ ಆಗೋದೇ ಇಲ್ಲ ಅದಕ್ಕೆ, ಅಷ್ಟೇ ವಿಷಯ. ಇನ್ನು ಸೀದಾ ಹೋದನಂತೆ. ಹೋದರೆ ಏನು ಮಾಡಿದ್ರು ಎತ್ತಕ್ಕಾಗ್ತಾ ಇಲ್ಲ ಅದನ್ನ ಸುದರ್ಶನ ಚಕ್ರವನ್ನು. ಬಹಳ ಬಹಳ ಪ್ರಯತ್ನ ಮಾಡಿ ತಿಣುಕಾಡಿದ್ರು ನೆಲ ಬಿಡ್ಸೋಕ್ಕೆ ಆಗಲಿಲ್ಲವಂತೆ. ಕೊನೆಗೆ ರಜ್ಜೆಯಲ್ಲಿ ತಲೆ ತೆಗೆಸ ನಿಂತಾಗ ಕೃಷ್ಣ ಕೇಳ್ತಾನೆ ಅಶ್ವತ್ಥಾಮನ ಬಳಿಯಲ್ಲಿ, ಈಗ ಹೇಳು, ಇದು ಸಿಕ್ಕಿದ್ರೆ ನೀ ಮಾಡೋ ಮೊದಲನೇ ಕೆಲಸ ಏನಾಗಿತ್ತು ಹೇಳು, ಹೇಗೆ ಮೊದಲು ಉಪಯೋಗ ಮಾಡ್ತಿದ್ದೆ ಅಂತ. ಅಶ್ವತ್ಥಾಮ ಇದ್ದ ವಿಷಯ ಇದ್ದ ಹೇಳಿದಂತೆ, ಏನಿಲ್ಲ ನಿನ್ನ ಮೇಲೆ ಮೊದಲು ಪ್ರಯೋಗ ಮಾಡ್ತಿದ್ದೆ, ಅದನ್ನ ಮೊದಲು ನಿನ್ನ ಮೇಲೆ ಪ್ರಯೋಗ ಮಾಡಿ ಆಮೇಲೆ ಬೇರೆ ಕಡೆ ಹೋಗ್ತಿದ್ದೆ. ಅರ್ಹತೆ ಬಂದಿಲ್ಲ, ಅರ್ಹತೆ ಇಲ್ಲ. ಹಾಗಾಗಿ ವಿಧಿ ದೈವ ಆ ಜೀವದ ಹಿತೇಶಿಯಾಗಿ ಕೊಡೋದಿಲ್ಲ. ಇದು ಎಷ್ಟು ಒಳ್ಳೆಯ ಮಾತು ಅಂದರೆ, ನಮ್ಮ ಜೀವನದ ಎಲ್ಲ ನೋವುಗಳನ್ನು ಪರಿಹಾರ ಮಾಡೋಂಥ ಮಾತು ಇದು. ನಮ್ಮ ಜೀವನದಲ್ಲಿ ಯಾವುದಾದ್ರು ಸಿಕ್ಕಿಲ್ಲ ಅಂದರೆ ಅದಕ್ಕಷ್ಟೇ ಅರ್ಥ ಅಂತ. ಭಗವಂತ ನಿರ್ದಯ ಅಂತ ಅರ್ಥ ಅಲ್ಲ ಅದಕ್ಕೆ. ನಮಗೆ ಅರ್ಹತೆ ಬಂದಿಲ್ಲ ಅದಕ್ಕೆ ಬೇಕಾದ ಅರ್ಹತೆ ನಮ್ಮಲ್ಲಿ ಇಲ್ಲ. ಹೊರಗಡೆಯಿಂದ ಇದನ್ನು ತಂದ್ಕೋಬೋದು ನೀವು, ಆದರೆ ಅದಕ್ಕೆ ಬೇಕಾದ ಪುಣ್ಯ ಬೇಕು, ಅದಕ್ಕೆ ಬೇಕಾದ ಕರ್ಮ ಬೇಕು. ಅದಿಲ್ಲ ಅಂತಲೇ ಅರ್ಥ. ಅದು ಇದ್ರೆ ಬಂದೇ ಬಿಡಬೇಕು ಕೊಡಲಿ. ಅದಿಲ್ಲದೆ ಎಲ್ಲಿಂದ ಬರಬೇಕು, ಎಲ್ಲಿಂದ ಕೊಡಬೇಕು. ಈಗ ಅವನು ಎಜುಕೇಷನ್ ಮಿನಿಸ್ಟ್ರ್ ಮಗನಾದರೂ ಪರೀಕ್ಷೆ ಬರೆದು ಪಾಸಾಗಿ ಬರಬೇಕಲ್ವಾ. ಎಜುಕೇಷನ್ ಮಿನಿಸ್ಟ್ರ್ ಮಗ ಆಗಿದ್ದರಿಂದ 1ನೇ ಕ್ಲಾಸಲ್ಲೇ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಬಿಡೋದು ಅಂತ ಉಂಟಾ? ಎಲ್ಲಾದರೂ ಎಜುಕೇಷನ್ ಮಿನಿಸ್ಟ್ರೇ ಆದರೂ ಪರೀಕ್ಷೆ ಬರದೇ ಬರಬೇಕು, ಸರ್ಟಿಫಿಕೇಟ್ ಬೇಕು ಅಂತ ಆದರೆ ಅದು ಒಳ್ಳೆಯದು ಅಂತ. ಅವನು ಅದ್ರ ಎಷ್ಟೋ ಜನ ಎಷ್ಟು ಬೇಜಾರು ಮಾಡ್ಕೊಡ್ತಾರೆ. ಫೇಲ್ ಆಗಿಬಿಟ್ರೆ, ಮಾರ್ಕ್ಸ್ ಕಡಿಮೆ ಬಂದರೆ ತುಂಬ ಬೇಜಾರು ಮಾಡ್ಕೋತಾರೆ. ಅದು ನ್ಯಾಯವಾಗಿ ಆದರೆ ಬೇಜಾರು ಮಾಡ್ಕೊಳ್ಳೋಕ್ಕೇನಿಲ್ಲ ಅಲ್ಲಿ. ಯಾಕೆಂದರೆ ಅದೇನು ಹೇಳ್ತದೆ, ಅದು ಇಲ್ಲ ನಿಂಗೆ ಅದಿನ್ನೂ ಆಗಿಲ್ಲ ಅಂತ, ಇಲ್ಲಿಗೆ ಬರುವ ಅರ್ಹತೆ ಬಂದಿಲ್ಲ, ಅದಿನ್ನೂ ಆಗಿಲ್ಲ ಅಂತ. ಅರ್ಹತೆ ಬರದೆ ಬಂದರೆ ಅಲ್ಲಿಗೆ ಕಷ್ಟ ಆಗತ್ತೆ ಅವನಿಗೆ. ಅರ್ಹತೆ ಬರದೆ ಯಾವುದೇ ಸಿಕ್ಕಿದ್ರೂ ಆಗೋದು ಕಷ್ಟವೇ, ಬೇರೆ ಏನೂ ಅಲ್ಲ. ಹಾಗಾಗಿ ದ್ವಾರಗಳಿವೆ, ಅದಿಲ್ಲದಿದ್ರೆ ದ್ವಾರಗಳೇ ಬೇಕಿರಲಿಲ್ಲ ಅಂತ. ಸೂರ್ಯನಿಗೆ ದ್ವಾರವೇ ಇಲ್ವಲ್ಲ ಹಾಗಾದರೆ, ಅಲ್ವಾ? ಬಯಲಲ್ಲಿ ನಿಂತಿದ್ದಾನೆ ಸೂರ್ಯ, ದ್ವಾರವೇ ಇಲ್ವಾ? ಇದೆ. ಈ ದೂರವೇ ದ್ವಾರ. ಒಂದು ಇದ್ದೇ ಸುಟ್ಟೋಗ್ಬಿಡ್ತೀವಿ ನಾವು. ಎರಡನೇದು ಅದೆಲ್ಲ ಇದೆ ಅಂತಲ್ಲ ಮಧ್ಯದಲ್ಲಿ, ಓಜೋನ್ ಪದರ ಅದು ಇದು ಎಲ್ಲ, ಅದು ಇರೋದ್ರಿಂದಲೇ ತಾನೇ ಎಲ್ಲ ಕಿರಣಗಳು ಒಳಗೆ ಬರೋದಿಲ್ಲ. ಕೆಲವು ನಮಗೆ ತೊಂದರೆ ಮಾಡ್ತಿರೋಂಥ ಕಿರಣಗಳು ಒಳಗೆ ಬರ್ತೇವೆ. ನಾವೀಗ ಹಾಳು ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ವಿಷಯ ಬೇರೆ. ಅದು ಬರಲಿ ಅಂತ ನಾವು ಕರಿತಾ ಇದ್ದೇವೆ. ಯಾವ ಹಾನಿಕಾರಕ ಕಿರಣಗಳಿವೆಯೋ ಸೂರ್ಯನಿದ್ದು, ಅದು ಬೇಕು ಅಂತ ನಮ್ಮ ಮನುಕುಲ ಬಯಸ್ತಾ ಇದೆ, ಅದು ಬೇರೆ ಮಾತು. ಆದರೆ ವ್ಯವಸ್ಥೆ ಹೇಗಿದೆ ಅಂದರೆ ದ್ವಾರವಿದೆ ಒಂದು, ಹಾಗೆ ಸೀದಾ ಹೋಗೋ ಹಾಗಿಲ್ಲ ಅಂತ. ಅದರ ಮೂಲಕ ಇಷ್ಟು ಹೋದರೆ ಸಾಕು, ಏನೋ ಒಂದು ಮಧ್ಯೆ ಒಂದು ಸ್ಕ್ರೀನಿಂಗ್ ಇದೆ, ಒಂದು ವ್ಯವಸ್ಥೆ ಇದೆ ಮಧ್ಯದಲ್ಲಿ. ಹಾಗಾಗಿ ಜೀವನದಲ್ಲಿ ಎಲ್ಲ ಸಂಗತಿಗಳಿಗೂ ಬೇಕು ಅದು ಒಂದು ಸ್ಕ್ರೀನಿಂಗ್, ಒಂದು ದ್ವಾರ. ಅದಿರುವುದು ನಮ್ಮ ಕ್ಷೇಮಕ್ಕಾಗಿ. ದ್ವಾರ ಪಾಲನೆ ಕೂಡ ಹಾಗೆ ನಮ್ಮ ಕ್ಷೇಮಕ್ಕಾಗಿ ಇರುವಂಥ ಒಂದು ಚೇತನ ಅದು. ಹೀಗಿರ್ತದೆ ಕೈ. ವೈಷ್ಣವ ದೇವಸ್ಥಾನಗಳನ್ನು ನೋಡಿ, ದ್ವಾರಪಾಲರಲ್ಲಿ ಹೀಗಿರ್ತದೆ ಕೈ. ಎಚ್ಚರಿಕೆ, ಅವನು ಶಾಸನವನ್ನು ಪಾಲಿಸಿ, ಹೆಚ್ಚು ಕಡಿಮೆ ಆದರೆ ದಂಡ ಕಾದಿದೆ ಅಂತ ಹೇಳುವಂಥ ಒಂದು ಕೈ ಹೀಗೆ ತರ್ಜನಿ ಅಂತ ಸರಿ ಬೆರಳಿಗೆ ಆ ತರ್ಜನಿಯನ್ನು ತೋರಿಸ್ತಾ ಇರ್ತಾನೆ ಅವನು ದ್ವಾರಪಾಲ. ಹಾಗೆ ಮತ್ತೇನು ಆಗೋದಿಲ್ಲ. ಅವನಿಗೆ ಅಪ್ರಿಯವಾಗಿ ನಾವು ನಡ್ಕೊಂಡ್ರೆ ದೂರ ಆಗ್ಬಿಡುತ್ತೆ. ನಾವು ಸುತ್ಕೊಂಡು ಬರಬೇಕಾಗತ್ತೆ. ಮತ್ತೆ ಎಷ್ಟೋ ದೂರ ಆಗ್ಬಿಡ್ಬೋದು ಅವನು, ಕಾಲದಿಂದ, ದೇಶದಿಂದ ಎಷ್ಟೋ ದೂರ ಆಗಿಬಿಡ್ಬೋದು. ಆ ಸ್ಥಿತಿಯಿಂದ ನಾವು ಎಷ್ಟೋ ದೂರ ಜಾರಿ ಬಿಡಬಹುದು. ಹಾಗಾಗಿ ಭಗವಂತ ಅಲ್ಲೊಂದು ವ್ಯವಸ್ಥೆಯನ್ನು ಇಟ್ಟಿದ್ದಾನೆ. ಇದನ್ನು ದಾಟಿ ಬಾ, ಇದನ್ನು ದಾಟಿ ಬಾ, ಇದನ್ನು ದಾಟಿ ಬಾ. ಅದು ತುಂಬ ಯೋಗ್ಯವಾದದ್ದು, ತುಂಬ ಬೇಕಾಗಿರ್ತಕ್ಕಂಥದ್ದು ಆ ವ್ಯವಸ್ಥೆ. ಅದು ಆದರೆ ಎಲ್ಲೋ ಕೆಲವು ಸರ್ತಿ ಲೋಕದಲ್ಲಿ ಅಸ್ತವ್ಯಸ್ತತೆ ಏರ್ಪಡ್ಬೋದು. ಎಲ್ಲ ಕಡೆ ಏರ್ಪಡುವಾಗ ಅಲ್ಲೂ ಏರ್ಪಡ್ಬೋದು. ಅದಕ್ಕೂ ಕಾರಣಗಳಿರ್ತವೆ, ದೈವ ಸಂಕಲ್ಪಗಳಿರ್ತವೆ. ಉದಾಹರಣೆಗೆ ವೈಕುಂಠದಲ್ಲೇ ಆಯಿತು, ಸನಕಾದಿಗಳನ್ನು ತಡೆದುಬಿಟ್ಟ. ವೈಕುಂಠದಲ್ಲೂ ಇಂಥದ್ದೆಲ್ಲ ಮಾಡೋದ, ಅಲ್ಲಿ ಹೀಗೆಲ್ಲ ಆಗ್ಬೋದಾ? ಆದರೆ ಅದರಿಂದಾಗಿ ಎಷ್ಟು ಜೀವಗಳ ಉದ್ಧಾರ ಆಯಿತು ಅಂತ ಯೋಚನೆ ಮಾಡಿ ನೀವು. ರಾವಣ ಕುಂಭಕರ್ಣರು ಭೂಮಿಗೆ ಬಂದಿದ್ದರಿಂದ, ಅಂದರೆ ಜಯ ವಿಜಯರು ಭೂಮಿಗೆ ಬಂದಿದ್ದಂತಾನೆ ಭಗವಂತ ಭೂಮಿಗೆ ಬಂದ ಅಂತ. ಎಷ್ಟು ಜೀವಗಳ ಉದ್ಧಾರ ಆಗಿದೆ. ಇವತ್ತು ಆಗ್ತಾ ಇದ್ದ ಹೆಸರು ಹೇಳಿ ಪಟ್ಟಿ ಬರೆದು ಮುಗಿಯೋದೇ ಇಲ್ಲ ಅಂತ.
ನೃಸಿಂಹ, ವರಾಹ, ರಾಮ ಮತ್ತು ಕೃಷ್ಣ ಎಂಬ 4 ಅವತಾರಗಳು ಆ ಶಾಪದಿಂದ ಉಂಟಾಗಿರುವಂಥದ್ದು. ಅಂದರೆ ಅಂಥ ಸನ್ನಿವೇಶಗಳು, ಒಂದು ಘಟನೆ ನಡೆದರೆ ಅಂಥ ಸ್ಥಾನಗಳಲ್ಲಿ ಅದು ಹಿಂದೆ ಏನೋ ಸಂಕಲ್ಪ ಇರ್ತದೆ, ಅದು ಶುಭಕ್ಕಾಗಿ ಆಗಿರ್ತದೆ. ನಾವು ವೈಕುಂಠದಲ್ಲೂ ಹೀಗೆ ಆಗ್ತದಾ ಅಂತ ಸಮಾಧಾನ ಮಾಡ್ಕೊಳ್ಳೋದಲ್ಲ ಅಂತ, ನಮ್ಮನಲ್ಲೂ ಮಾಡ್ಬೋದು ನಾವು ಅನ್ನೋ ಥರ ಅಲ್ಲ ಅಂತ. ಅದು ಬೇರೆ, ಇದು ಬೇರೆ. ಅದು 2 ಜೀವಗಳನ್ನು ಭೂಮಿಗೆ ಕಳುಹಿಸಿ ಅಸಂಖ್ಯ ಜೀವಗಳನ್ನು ವೈಕುಂಠಕ್ಕೆ ತಂದು ತರುವ ಒಂದು ಯೋಜನೆ ಇದು. ಅಲ್ಲಿಯ 2 ಜೀವಗಳು ಜಯ ವಿಜಯರು ಅವರನ್ನು ಭೂಮಿಗೆ ಕಳಿಸಿ ಇಲ್ಲಿಂದ ಲಕ್ಷೋಪಲಕ್ಷ ಕೋಟಿ ಅಸಂಖ್ಯ ಜೀವಗಳನ್ನು ವೈಕುಂಠಕ್ಕೆ ಎಳ್ಕೊಳ್ಳುವಂಥ ಒಂದು ವಿಚಿತ್ರವಾದಂಥ ಕಾರ್ಯತಂತ್ರ ಅದು. ಒಂದು ಭಗವಂತನ ಮಹಾಕಾರುಣ್ಯ ಅದು. ಅದಕ್ಕೆ ಇವೆಲ್ಲ ಮಧ್ಯದಲ್ಲಿ ನಿಮಿತ್ತಗಳು ಮತ್ತು ನೆಪಗಳು. ಅಷ್ಟಕ್ಕಷ್ಟಕ್ಕೆ ನೋಡು ಸರಿ ಆಯಿತಾ ಅಂದರೆ ಇಲ್ಲ, ಸರಿಯಾಗಿಲ್ಲ. ದ್ವಾರಪಾಲ ಅಂದರೆ ತಡೆಯೋದು ಮಾತ್ರ ಅವನ ಕೆಲಸ ಅಲ್ಲ, ಬಿಡೋದು ಕೂಡ ಅವನ ಕೆಲಸ. ಅವನು ನಿಜವಾಗಿ ಅವನು ಬಿಡೋಕ್ಕೆ ಅಂತ ಇರೋನು, ಅಕಸ್ಮಾತ್ ಅರ್ಹತೆ ಇದ್ದವರು ಬಂದು ನಿಲ್ಲಿಸೋ ಕೆಲಸ ಕೂಡ ಅವನಿಗಿದೆ. ದ್ವಾರವಿರುವುದು ಮುಖ್ಯವಾಗಿ ದರ್ಶನ ಮಾಡಿಸಲಿಕ್ಕೆ ಅಥವಾ ಒಳಗೆ ಯಾರನ್ನೂ ಕರ್ಕೊಂಡು ಹೋಗಲಿಕ್ಕೆ ಅಂತ. 2 ಒಳಗಿರೋನು ಹೊರಗೆ ಬರಲಿಕ್ಕೂ ಕೂಡ ಮಾಧ್ಯಮ ಅದು ದ್ವಾರವೆನ್ನುವುದು. ಭಗವಂತನೇ ಹೊರಗೆ ಬರೋದು ಉಂಟು. ರಥೋತ್ಸವ ಆಗುವಾಗ ಅವನೇ ಹೊರಗೆ ಬರ್ತಾನೆ. ಇಲ್ಲ, ಭಕ್ತರು ಒಳಗೆ ಹೋಗ್ಲಿಕ್ಕೂ ಅವಕಾಶ ಉಂಟು. ಅಥವಾ ಭಕ್ತರು ಭೌತಿಕವಾಗಿ ಹೋಗದೇ ಇದ್ದರು ಅವ್ರು ಕೊಟ್ಟು ಹೂವು ಹೋಗ್ಬೋದು, ಅವ್ರ ಸೇವೆ ಯಾವುದು ಹೋಗ್ಬೋದು ಒಳಗಡೆಗೆ, ಅವರೇ ಹೋದ ಹಾಗೆ ಅದು. ಅಲ್ಲಿ ಉಭಯಥ ಅದು ಕಾರುಣ್ಯ ದ್ವಾರ. ದ್ವಾರವೆಂದರೆ ಕಾರುಣ್ಯವೇ, ಬೇರೆ ಏನೂ ಇಲ್ಲ. ಒಂದು ಕರುಣೆ ಅಲ್ಲಿಂದ ಇಲ್ಲಿಗೆ ಹರಿಯಬಹುದು, ಇಲ್ಲ ನಿವೇದನ ಇಲ್ಲಿಂದ ಅಲ್ಲಿಗೆ ತಲುಪಬಹುದು. ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಅಮೃತ ಸೇತು ಅದು ದ್ವಾರವೆಂದರೆ. ಹಾಗಾಗಿ ಅಲ್ಲಿರುವವರಿಗೆ ತುಂಬ ಜವಾಬ್ದಾರಿ ಇದೆ. ಅಲ್ಲಿರುವವರಿಗೆ ಅವರು ಏನು ಮಾಡಿದ್ರೂ ತಪ್ಪಾಗ್ಬೋದು ಎನ್ನುವ ಸಂಭವ ಇದೆ. ತುಂಬ ವಿವೇಚನೆ ಬೇಕು. ಭಗವಂತ ಭಕ್ತನ ಮಧ್ಯೆ ಬಂದುಬಿಟ್ರೆ ಅವನು ನಿಜವಾಗಿ ಭಗವಂತ ಭಕ್ತ ಸೇರೋ ಹೊತ್ತಲ್ಲಿ ಅಡ್ಡ ಆದವನು ಉಳಿಯೋದಿಲ್ಲ ಅಷ್ಟೇ, ಅವನು ತೊಂದರಾಗ್ತದೆ ಅವನಿಗೆ. ಇನ್ನು ಅಡ್ಡಾಗಬೇಕಾದಲ್ಲಿ ಅಡ್ಡಾಗದೇ ಇದ್ದರೆ ಅದು ಕೂಡ ತಪ್ಪಾಗ್ತದೆ. ಅದು ತುಂಬ ಜವಾಬ್ದಾರಿ ಇರುವಂಥ ಸ್ಥಾನ. ಇಲ್ಲಿ ಒಳಗೆ ಜನಕ, ಹೊರಗೆ ಶುಕ, ಮಧ್ಯೆ ದ್ವಾರಪಾಲರು. ಈ ದ್ವಾರಪಾಲರು ನಿಲ್ಲಿಸ್ಬಿಟ್ಟಿದ್ದಾರೆ ಶುಕರನ್ನು ಬಿಸಿಲಲ್ಲಿ. ಆದರೆ ಇದರ ಪರಿಣಾಮ ಏನು ಅಂತ ನೋಡಬೇಕು. ಶುಕರ ಮೇಲೆ ಏನು ಪರಿಣಾಮ ಆಯಿತು, ನಿನ್ನೆಲ್ಲ ನಿಂತಿದ್ವು ಅಂತ ಅನಿಸ್ತದೆ ಬಹುಶಃ. ಪಾಪ ಅವರು ಬಹಳ ಹೊತ್ತು ದ್ವಾರದಲ್ಲಿ ನಿಂತಿದ್ದಾರೆ, ಶುಕರು ಕೂಡ. ನಿಮ್ಗಷ್ಟು ಬೇಗ ಆಗಿ ಒಳಗೆ ಕರ್ಕೊಂಡು ಹೋಗೋದು ಅಂತ, ಸ್ವಲ್ಪ ಹೊತ್ತು ಅವರು ನಿಂತ್ಕೊಂಡು ಆಮೇಲೆ ಒಳಗಡೆ ಹೋಗ್ಬೋದು ಅಂತ. ಪ್ರಶ್ನೆ, ನಿನ್ನೆ ಸುಮ್ಮನೆ ಪರಿಣಾಮ ಏನಾಯಿತು, ಇದು ಪರಿಣಾಮ ಏನು ಅಂತ ಕೇಳಿದ್ವು. ಶುಕರ ಮೇಲೆ ಪರಿಣಾಮ ಏನು? ಶುಕರ ಮೇಲೆ ಏನು ಪರಿಣಾಮ ಅನ್ನೋದ್ರ ಮೇಲೆ ದ್ವಾರಪಾಲ ಮೇಲೆ ಏನು ಪರಿಣಾಮ ಅನ್ನೋದಿದೆ. ಯಾಕೆಂದರೆ ಶುಕ ಸರ್ವಸಮರ್ಥ, ಸರ್ವಶಕ್ತ, ತಪೋರಾಶಿ. ಹಾಗಾಗಿ ಹೀಗಂದರೆ ಅಲ್ಲಿ ಎದುರಿರುವ ಕ್ರಿಮಿಗಳು ಬೇರೆ ಏನೂ ಅಲ್ಲ ಅಲ್ಲಿ. ಹಾಗಾಗಿ ಶುಕರಿಗೆ ಏನಾದ್ರು ಆದರೆ ಏನಾದ್ರು ಆಗ್ಬೋದು ಇಲ್ಲಿ. ಅದು ಏನಾಯಿತು ಶುಕರಿಗೆ, ಯಾವ ಪ್ರತಿಕ್ರಿಯೆ ಶುಕರಿಂದ ಬಂತು ಈ ವರ್ತನೆಗೆ ಅನ್ನೋದನ್ನು ನಾಳೆ ನೋಡೋಣ. ಹರೇ ರಾಮ್.